ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 24 ಸಂಜಯ ಉವಾಚ ಏವಂ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತಸೇನಾಯೋರ್ ಉಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಈ ಶ್ಲೋಕದ ಅರ್ಥ ಸಂಜಯನು ಧೃತರಾಷ್ಟ್ರನಿಗೆ ಹೇಳುವ ಮಾತು. ಇದರಲ್ಲಿ ಶ್ರೀಕೃಷ್ಣನು ಅರ್ಜುನನ ಮಾತು ಕೇಳಿ ತನ್ನ ರಥವನ್ನು 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದನು. ಈ ಶ್ಲೋಕವು ಕೃಷ್ಣನು ಅರ್ಜುನನ ಸೂಚನೆಯಂತೆ ರಥವನ್ನು ಭೀಷ್ಮ, ದ್ರೋಣ ಮತ್ತು ಇತರ ರಾಜರ ಎದುರಿಗೆ ತಂದು ನಿಲ್ಲಿಸಿದ ಘಟನೆಯನ್ನು ವಿವರಿಸುತ್ತದೆ. ಇದು ಮುಂದಿನ ಘಟನೆಗಳಿಗೆ ನಾಂದಿಯಾಯಿತು. ಇದರ ಭಾವಾರ್ಥ: ಭಗವದ್ಗೀತೆಯು ಮಾನವನ ಜೀವನ, ಧರ್ಮ, ಜ್ಞಾನ, ಭಕ್ತಿ ಮತ್ತು ಆತ್ಮಚೇತನದ ಸೂಕ್ಷ್ಮತೆಯನ್ನು ತಿಳಿಸುವ ಒಂದು ಮಹತ್ವಪೂರ್ಣ ಶಾಸ್ತ್ರವಾಗಿದೆ. ಇದರಲ್ಲಿಯೇ ಅರ್ಜುನನನ್ನು ಗುಡಾಕೇಶ ಎಂದು ಕರೆಸಲಾಗಿದೆ. ಈ ಶಬ್ದವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಜೀವನ ಚಿಂತನೆ ಮತ್ತು ಭಕ್ತಿಯ ಪರಿಪೂರ್ಣತೆಯನ್ನು ವ್ಯಕ್ತಪಡಿಸುತ್ತದೆ. ಗುಡಾಕೇಶ ಎಂಬುದು ಸಂಸ್ಕೃತದಲ್ಲಿ ಗುಡಾಕ ಎಂಬ ಮೂಲ ಪದದಿಂದ ಬಂದಿದ್ದು, ಇದರ ಅರ್ಥ ನಿದ್ರೆ ಅಥವಾ ಜಡತ್ವ, ಸಾಮಾನ್ಯವಾಗಿ ಆಳವಾದ ಅಜ್ಞಾನದಿಂದ ಉಂಟಾಗುವ ಮನಸ್ಥಿತಿ ಎಂಬುದಾಗಿದೆ. ಅಶ್ರುತಿಯ ತಲಣಗಳನ್ನು ಮೀರಿ ನಿದ್ರೆ ಅಥವಾ ಮನೋವಿಚ್ಛೇದವನ್ನು ಗೆದ್ದವನು ಎಂಬ ಅರ್ಥದಲ್ಲಿ ಗುಡಾಕೇಶ ಎಂಬ ಪದವು ಅರ್ಜುನನಿಗೆ ನೀಡಲಾಗಿದೆ. ನಿದ್ರೆ ಎನ್ನುವುದು ಕೇವಲ ಶರೀರದ ವಿಶ್ರಾಂತಿ ಮಾತ್ರವಲ್ಲ, ಅದು ಮನಸ್ಸಿನ ಜಡತ್ವ, ಅಜ್ಞಾನ ಮತ್ತು ಸಂವೇದನಾತ್ಮಕ ಮೌನವನ್ನು ಸೂಚಿಸುತ್ತದೆ. ಆದ ಕಾರಣ ನಿದ್ರೆಯನ್ನು ಗೆದ್ದು ಜಾಗೃತಿಯ ಸ್ಥಿತಿಯನ್ನು ಸಾಧಿಸುವ ವ್ಯಕ್ತಿಯನ್ನು ಗುಡಾಕೇಶ ಎಂದು ಗೌರವಪೂರ್ವಕವಾಗಿ ಕರೆಸಲಾಗುತ್ತದೆ. ಭಗವದ್ಗೀತೆಯಲ್ಲಿ ಅರ್ಜುನನು ಈ ಗುಡಾಕೇಶತೆಯನ್ನು ಪ್ರತಿಪಾದಿಸುವ ವ್ಯಕ್ತಿಯಾಗಿ ತೋರುತ್ತಾನೆ. ಅರ್ಜುನನ ಜೀವನದ ಪ್ರತಿ ಹಂತದಲ್ಲಿ ನಿದ್ರೆಯ ಮೇಲಿನ ವಿಜಯವನ್ನು, ಅಜ್ಞಾನದಿಂದ ವಿಮುಕ್ತಿಯನ್ನು ಮತ್ತು ಭಕ್ತಿಯ ಮಹತ್ವವನ್ನು ನಾವು ಕಾಣಬಹುದು. ಯುದ್ಧದ ಗಂಭೀರ ಕ್ಷಣದಲ್ಲಿ ಅರ್ಜುನನು ತನ್ನ ಮಾನಸಿಕ ಸ್ಥಿತಿಯನ್ನು ಸಮರ್ಪಕವಾಗಿ ಹಿಂಡಿಕೊಳ್ಳದೆ ಇದ್ದುದರಿಂದ ಆತನು ಕಳವಳ, ಶಂಕೆ ಮತ್ತು ಆತಂಕದಲ್ಲಿ ಸಿಲುಕುತ್ತಾನೆ. ಇಂತಹ ಕ್ಷಣದಲ್ಲಿ ಕೃಷ್ಣನು ಅವನಿಗೆ ಮಾರ್ಗದರ್ಶನ ನೀಡುತ್ತಾರೆ. ಕೃಷ್ಣನ ಪರಮ ಸ್ಮರಣೆ, ಅವರ ಗುಣಗಳ ನೆನಪು, ಲೀಲೆಯ ಕಲ್ಪನೆಗಳು ಅರ್ಜುನನ ಮನಸ್ಸಿನಲ್ಲಿ ಸದಾ ಜಾಗೃತಿ ಮತ್ತು ಸಮಾಧಾನವನ್ನು ರೂಪಿಸುತ್ತವೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವ ತತ್ವದಂತೆ ನಿದ್ರೆಯಲ್ಲಿಯೂ ಯುದ್ಧದ ಕಿಡ್ನಲ್ಲಿ ಇದ್ದರು ಅರ್ಜುನನು ತನ್ನ ಚಿತ್ತವನ್ನು ಯಥಾರ್ಥವಾಗಿ ನಿಯಂತ್ರಿಸುತ್ತಾನೆ. ಇದು ಭಕ್ತನ ಸ್ವಭಾವ ಮತ್ತು ಧಾರ್ಮಿಕ ಜ್ಞಾನದಿಂದಲೇ ಸಾಧ್ಯವಾಗುತ್ತದೆ. ಭಕ್ತನು ಯಾವ ಸಂದರ್ಭದಲ್ಲಾಗಲಿ ತನ್ನ ಆರಾಧ್ಯನನ್ನು ನೆನಪಿನಲ್ಲಿಟ್ಟುಕೊಂಡು ಜೀವನವನ್ನು ನಡೆಸಿದಾಗ ಆತನು ನಿದ್ರೆಯ ಅಂಧಕಾರವನ್ನು ಗೆದ್ದು ಸಂಪೂರ್ಣ ಜಾಗೃತಿಯನ್ನು ಅನುಭವಿಸುತ್ತಾನೆ. ಗುಡಾಕೇಶ ಎಂಬ ಶಬ್ದವು ಹೀಗಾಗಿ ಕೇವಲ ಶಬ್ದಕ್ಕೆ ಸೀಮಿತವಲ್ಲ, ಅದು ತತ್ವ, ಚಿಂತನೆ, ಜ್ಞಾನ ಮತ್ತು ಭಕ್ತಿಯ ಸಂಕೇತವಾಗಿದೆ. ಅರ್ಜುನನು ಕೃಷ್ಣನ ಮಾರ್ಗದರ್ಶನದಲ್ಲಿ ಶಾಶ್ವತ ಜ್ಞಾನವನ್ನು ಪಡೆದು ಆತ್ಮಜ್ಞಾನ ಮತ್ತು ಪ್ರಜ್ಞೆಯ ಸ್ಥಿತಿಯನ್ನು ಸಾಧಿಸುತ್ತಾನೆ. ಭಗವದ್ಗೀತೆಯ ಈ ಪಾಠವು ನಾವು ಬದುಕಿನಲ್ಲಿ ಯಾವ ಸಂದರ್ಭದಲ್ಲಾಗಲಿ ಜಾಗೃತಿಯನ್ನು ಕಾಪಾಡಿ ನಿಜವಾದ ಧರ್ಮವನ್ನು ಅನುಸರಿಸಬೇಕು ಎಂಬುದನ್ನು ನಮಗೆ ತಿಳಿಸುತ್ತದೆ. ಗುಡಾಕೇಶ ಎಂಬ ಶಬ್ದವು ನಿದ್ರೆಯನ್ನು ಗೆದ್ದು ಅಜ್ಞಾನದಿಂದ ವಿಮುಕ್ತಿಯ ಸಾಧನೆ, ಭಕ್ತಿಯ ಶಕ್ತಿ ಮತ್ತು ಯೋಗಮಾರ್ಗದ ಮೂಲಕ ಪ್ರಜ್ಞೆಯನ್ನು ಹೊಂದುವ ವ್ಯಕ್ತಿಯ ಚಿಹ್ನೆಯಾಗಿದೆ. ಅರ್ಜುನನ ಜೀವನದ ಈ ಉದಾಹರಣೆ ನಮಗೆ ತೋರಿಸುತ್ತದೆ, ಒಬ್ಬ ಭಕ್ತನು ಯಾವ ಪರಿಸ್ಥಿತಿಯಲ್ಲಾದರೂ ತನ್ನ ಆರಾಧ್ಯನ ನೆನಪು ಮೂಲಕ ಮನಸ್ಸಿನ ಜಡತ್ವವನ್ನು ಗೆದ್ದು ನಿಜವಾದ ಜ್ಞಾನ ಮತ್ತು ಶಾಂತಿಯನ್ನು ಪಡೆಯಬಹುದು. ಭಗವದ್ಗೀತೆ ಮಾನವ ಜೀವನ, ಧರ್ಮ, ಜ್ಞಾನ ಮತ್ತು ಭಕ್ತಿಯ ಗಹನ ತತ್ವಗಳನ್ನು ವಿವರಿಸುವ ಶ್ರೇಷ್ಠ ಗ್ರಂಥ. ಅದರ ಮೊದಲ ಅಧ್ಯಾಯವು ಯುದ್ಧದ ತೀವ್ರತೆಯನ್ನು ಚಿತ್ರಿಸುವ ದೃಶ್ಯದಿಂದ ಆರಂಭವಾಗುತ್ತದೆ, ಆದರೆ ಅದರಲ್ಲಿದೆ ಅತ್ಯಂತ ಸೂಕ್ಷ್ಮ ಮನಃಶಾಸ್ತ್ರೀಯ ಪಾಠ. ಓ ಭರತ ವಂಶದ ದೊರೆಯೇ, ಗುಡಾಕೇಶನ ಮಾತನ್ನು ಆಲಿಸಿದ ಹೃಷಿಕೇಶ
ಎರಡು ಸೈನ್ಯದ ಮಧ್ಯೆ ಹಿರಿಯ ತೇರನ್ನು ನಿಲ್ಲಿಸಿದ ಎಂಬ ಶ್ಲೋಕವು ಈ ದೃಶ್ಯವನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತದೆ. ಇಲ್ಲಿ ಅರ್ಜುನನು ತನ್ನ ಆತ್ಮೀಯ ಸ್ನೇಹಿತ ಹಾಗೂ ಗುರು ಶ್ರೀಕೃಷ್ಣನ ಬಳಿ ತನ್ನ ಗೊಂದಲವನ್ನು ವ್ಯಕ್ತಪಡಿಸುತ್ತಾನೆ. ಯುದ್ಧದ ಮಧ್ಯದಲ್ಲಿ ತನ್ನ ಬಂಧು, ಗುರು ಮತ್ತು ಧರ್ಮದ ವಿರೋಧವನ್ನು ಎದುರಿಸುತ್ತಿರುವುದು ಅವನ ಮನಸ್ಸಿನಲ್ಲಿ ಭಾರವಾದ ಆಳವಾದ ಆತಂಕವನ್ನು ಉಂಟುಮಾಡುತ್ತದೆ. ಇಂತಹ ಸಂದರ್ಭದಲ್ಲಿ ಕೃಷ್ಣನು ಶಾಂತ, ನಿರ್ಜನ, ಸ್ಥಿರ ಮನೋಭಾವದಿಂದ ರಥವನ್ನು ನಿಲ್ಲಿಸುತ್ತಾನೆ. ಇದನ್ನು ನಾವು ಕೇವಲ ಯುದ್ಧ ತಂತ್ರವಲ್ಲ, ಮಾನಸಿಕ ಚಿಕಿತ್ಸೆ ಅಥವಾ ಮನಃಶಾಸ್ತ್ರೀಯ ಪರಿಹಾರ ಎಂದು ವಿವರಿಸಬಹುದು. ಅರ್ಜುನನ ಮನಸ್ಸಿನ ಸ್ಥಿತಿಯನ್ನು ವಿಶ್ಲೇಷಿಸಿದರೆ ಅಲ್ಲಿ ಆತಂಕ, ಶಂಕೆ, ಅಹಂಕಾರ ಮತ್ತು ಗೊಂದಲದ ಸಂಕೀರ್ಣತೆಗಳು ಸ್ಪಷ್ಟವಾಗುತ್ತವೆ. ಅಹಂಕಾರ ಎಂಬುದು ಮಾನವನ ಆತ್ಮಸಾಕ್ಷಾತ್ಕಾರವನ್ನು ತಡೆದ ಮನೋಭಾವ. ಈ ಅಹಂಕಾರವನ್ನು ಗೆಲ್ಲಲು ಹೊರಗಿನ ಬಾಹ್ಯ ಪರಿಸ್ಥಿತಿಯ ಮೇಲೆ ನಿಯಂತ್ರಣ ಮತ್ತು ಮನಸ್ಸಿನ ಶಾಂತಿ ಅಗತ್ಯ. ಶ್ರೀಕೃಷ್ಣನು ಶಬ್ದ ಅಥವಾ ತರ್ಕವಿಲ್ಲದೆ ರಥವನ್ನು ಸ್ಥಿರವಾಗಿ ನಿಲ್ಲಿಸುವುದು ಅರ್ಜುನನ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನವನ್ನು ಒದಗಿಸುವ ಅತ್ಯಂತ ಸೂಕ್ಷ್ಮ ಮನಃಶಾಸ್ತ್ರೀಯ ಕ್ರಮವಾಗಿದೆ. ಇಂತಹ ಕ್ರಿಯೆಗಳಿಂದ ಕೃಷ್ಣನು ನಮಗೆ 3 ಮಹತ್ವಪೂರ್ಣ ಪಾಠಗಳನ್ನು ತೋರಿಸುತ್ತಾರೆ: ನಿರೀಕ್ಷೆ ಮತ್ತು ಶಾಂತಿಮಯ ಮನೋಭಾವ. ಯುದ್ಧದ ತೀವ್ರತೆಯಲ್ಲಿಯೂ ಶಾಂತ ಮನಸ್ಸು ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡುತ್ತದೆ. ಅಹಂಕಾರದಿಂದ ವಿಮುಕ್ತಿ, ಸ್ಥಿರ ದೃಷ್ಟಿ, ನಿರ್ದಿಷ್ಟ ಕ್ರಮ ಮತ್ತು ಆತ್ಮವಿಶ್ವಾಸದಿಂದ ಮನಸ್ಸಿನ ಅಹಂಕಾರದ ಭಾವನೆಗಳನ್ನು ನಿಯಂತ್ರಿಸಬಹುದು. ಮನಃಶಾಸ್ತ್ರೀಯ ನಡವಳಿ. ಜೀವನದ ತೀವ್ರತೆಯಿಂದ ಪ್ರಭಾವಿತರಾದ ವ್ಯಕ್ತಿಯ ಬಾಹ್ಯ ಪರಿಸ್ಥಿತಿಯನ್ನು ನಿಯಂತ್ರಿಸುವುದು ಆತನ ಒಳಗಿನ ಸಮತೋಲನ ಸಾಧಿಸಲು ಸಹಾಯ ಮಾಡುತ್ತದೆ. ಭಗವದ್ಗೀತೆಯ ಈ ದೃಶ್ಯವು ಮಾನವನ ಜೀವನದಲ್ಲಿ ಎದುರಾಗುವ ಆತಂಕ, ಸಂಕಟ ಮತ್ತು ನಿರ್ಧಾರಶೀಲತೆಯ ಕೊರತೆಯಂತಹ ಸಮಸ್ಯೆಗಳಿಗೆ ಒಂದು ನೈಜ ಪಾಠವನ್ನು ನೀಡುತ್ತದೆ. ಶ್ರೀಕೃಷ್ಣನು ನಡವಳಿಯಲ್ಲಿ ತೋರಿಸುವ ಶಾಂತಿ, ಸ್ಥಿರತೆ ಮತ್ತು ಮಾರ್ಗದರ್ಶನವು ನಿಜವಾದ ಮನಃಶಾಸ್ತ್ರೀಯ ಚಿಕಿತ್ಸೆಯನ್ನು ಪ್ರತಿಬಿಂಬಿಸುತ್ತದೆ. ಇದರಿಂದಲೇ ಅವನನ್ನು ಮನಃಶಾಸ್ತ್ರದ ಪಿತಾಮಹ ಎಂದು ಕರೆಯುವುದು ಸೂಕ್ತ. ಭಗವದ್ಗೀತೆಯ ಮೊದಲ ಅಧ್ಯಾಯವು ಕೇವಲ ಯುದ್ಧದ ಆರಂಭಿಕ ದೃಶ್ಯವಲ್ಲ, ಅದು ವ್ಯಕ್ತಿಯ ಮನಸ್ಸಿನ ಸಂಕೀರ್ಣತೆಯನ್ನು ವಿವರಿಸುವ ಸೂಕ್ಷ್ಮ ಅಧ್ಯಾಯ. ಅರ್ಜುನನ ಮನೋಭಾವ, ಕೃಷ್ಣನ ಶಾಂತಿ ಮತ್ತು ಮಾರ್ಗದರ್ಶನದ ಮೂಲಕ ನಾವು ಹೇಗೆ ಜೀವನದಲ್ಲಿ ಒತ್ತಡ, ಆತಂಕ, ಅಹಂಕಾರವನ್ನು ಗೆದ್ದು ಶಾಂತಿ, ಸಮತೋಲನ ಮತ್ತು ಜಾಗೃತಿಯನ್ನು ಸಾಧಿಸಬಹುದು ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಶ್ರೀಕೃಷ್ಣನ ನಡವಳಿಯಿಂದ ಭಗವದ್ಗೀತೆಯ ಮೊದಲ ಅಧ್ಯಾಯವು ನಿಜವಾದ ಮನಃಶಾಸ್ತ್ರೀಯ ಪಾಠಗಳ ಭಂಡಾರವೆಂದು ಹೇಳಬಹುದು. ಭಗವದ್ಗೀತೆಯ ಮೊದಲ ಅಧ್ಯಾಯವು ಕೇವಲ ಯುದ್ಧದ ದೃಶ್ಯವಲ್ಲ, ಮಾನವನ ಮನಸ್ಸಿನ ಗೊಂದಲ, ಆತಂಕ ಮತ್ತು ಅಹಂಕಾರದ ಮನಃಶಾಸ್ತ್ರೀಯ ಅಧ್ಯಯನವನ್ನು ಪ್ರತಿಬಿಂಬಿಸುತ್ತದೆ. ಅರ್ಜುನನು ತನ್ನ ಬಂಧುಗಳು, ಗುರುಗಳು ಮತ್ತು ಧರ್ಮವನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ತನ್ನ ಮನಸ್ಸಿನ ಅಜ್ಞಾನದಿಂದ ಉಂಟಾಗುವ ಭೀತಿಯನ್ನು ಅನುಭವಿಸುತ್ತಾನೆ. ಈ ಭೀತಿ, ಗೊಂದಲ ಮತ್ತು ಆತಂಕವು ನಿಜವಾಗಿ ಮಾನವನ ಸಾಮಾನ್ಯ ಮನೋಭಾವಗಳನ್ನು ಪ್ರತಿನಿಧಿಸುತ್ತವೆ. ಅಹಂಕಾರ, ಭಯ ಮತ್ತು ಅಜ್ಞಾನವೆಂಬ ಅಲೆಗಳು ಅವನ ಮನಸ್ಸಿನಲ್ಲಿ ಹೂವಿನಿಂದ ಹೂವಾಗಿ ಕುದಿಯುತ್ತಿವೆ. ಇಂತಹ ಕ್ಷಣದಲ್ಲಿ ಶ್ರೀಕೃಷ್ಣನು ಶಾಂತವಾಗಿ, ಯಾವುದೇ ಶಬ್ದವಿಲ್ಲದೆ ರಥವನ್ನು ನಿಲ್ಲಿಸುತ್ತಾರೆ. ಈ ನಿಶ್ಚಲ ಕ್ರಿಯೆ, ಶಬ್ದವಿಲ್ಲದ ಮಾರ್ಗದರ್ಶನವು ಅರ್ಜುನನ ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಥಿತಪ್ರಜ್ಞೆಯನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ತತ್ವದ ದೃಷ್ಟಿಯಲ್ಲಿ ಅರ್ಜುನನ ಆತಂಕವು ಮನಸ್ಸಿನ ಅಜ್ಞಾನದಿಂದ ಉಂಟಾದ ಅಲೆಗಳಾಗಿವೆ. ಮಾನವನ ಆತ್ಮವು ಶುದ್ಧ, ಶಾಶ್ವತ, ಆಧ್ಯಾತ್ಮಿಕವಾಗಿದ್ದು ಅಹಂಕಾರ ಮತ್ತು ಭಾವನೆಗಳಿಂದ ಮುಚ್ಚಲ್ಪಟ್ಟಿದೆ. ಕೃಷ್ಣನು ತೋರಿಸುವ ಶಾಂತಿ ಮತ್ತು ಮಾರ್ಗದರ್ಶನವು ಈ ಅಜ್ಞಾನವನ್ನು ಮುರಿದು ಆತ್ಮಜ್ಞಾನ ಮತ್ತು ಪ್ರಜ್ಞೆಯನ್ನು ತಲುಪಿಸುವ ಮಾರ್ಗವಾಗಿದೆ. ದ್ವೈತ ಸಿದ್ಧಾಂತದ ದೃಷ್ಟಿಯಲ್ಲಿ ಆತ್ಮ ಮತ್ತು ಪರಬ್ರಹ್ಮ ವಿಭಿನ್ನವಾಗಿರುವುದರಿಂದ
ಅರ್ಜುನನ ಮನಸ್ಸಿನ ಗೊಂದಲವು ಜಗತ್ತಿನ ತಾತ್ಕಾಲಿಕ ಸಂಬಂಧಗಳಿಂದ ಉಂಟಾಗುತ್ತದೆ. ಈ ಸಂದರ್ಭದಲ್ಲಿ ಕೃಷ್ಣನು ಪರಬ್ರಹ್ಮನ ರೂಪದಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಆತ್ಮ ತನ್ನ ಸ್ವಭಾವದಿಂದ ವ್ಯಾಕುಲವಾಗಿದ್ದರೂ ಪರಬ್ರಹ್ಮನು ಶಾಂತಿ ಮತ್ತು ಜ್ಞಾನವನ್ನು ತೋರಿಸುತ್ತಾನೆ. ಅದ್ವೈತ ದೃಷ್ಟಿಯಲ್ಲಿ ಅರ್ಜುನನ ಆತಂಕವು ಮಾಯಾಜಾಲದಿಂದ ಉಂಟಾದ ಅಜ್ಞಾನವೆಂದು ತೋರುತ್ತದೆ. ಕೃಷ್ಣನು ತೋರಿಸುವ ಶಾಂತಿ, ಸ್ಥಿತಪ್ರಜ್ಞೆ ಮತ್ತು ಮಾರ್ಗದರ್ಶನವು ಮನಸ್ಸಿನ ಮೋಹವನ್ನು ನಿವಾರಣೆ ಮಾಡಿ ಆತ್ಮಜ್ಞಾನವನ್ನು ವ್ಯಕ್ತಪಡಿಸುವಂತೆ ಮಾಡುತ್ತದೆ. ವಿಶಿಷ್ಟಾದ್ವೈತದಲ್ಲಿ ಆತ್ಮ ಮತ್ತು ಪರಬ್ರಹ್ಮ ವಿಭಿನ್ನವಾಗಿದ್ದರೂ ಪರಸ್ಪರ ಸಿದ್ಧತೆಯ ಮೂಲಕ ಸಂಪರ್ಕ ಹೊಂದಿರುವುದರಿಂದ ಅರ್ಜುನನ ಮನಸ್ಸಿನ ಗೊಂದಲವು ಶುದ್ಧ ಆತ್ಮಶಕ್ತಿ ಮತ್ತು ಭಕ್ತಿಯ ಕೊರತೆಯಿಂದ ಉಂಟಾಗುತ್ತದೆ. ಕೃಷ್ಣನು ಮಾರ್ಗದರ್ಶನ, ಪ್ರೀತಿ ಮತ್ತು ಭಕ್ತಿಯ ಮೂಲಕ ಅರ್ಜುನನ ಮನಸ್ಸನ್ನು ಸಮತೋಲನ ಸ್ಥಿತಿಗೆ ತರುತ್ತಾರೆ. ಮನಃಶಾಸ್ತ್ರೀಯವಾಗಿ ನೋಡಿದರೆ ಅರ್ಜುನನ ಅಹಂಕಾರ, ಆತಂಕ ಮತ್ತು ಗೊಂದಲವು ಮಾನವನ ಸಾಮಾನ್ಯ ಸಮಸ್ಯೆಗಳನ್ನು ಪ್ರತಿಬಿಂಬಿಸುತ್ತವೆ. ಶ್ರೀಕೃಷ್ಣನು ತೋರಿಸಿದ ಶಾಂತಿ ಮತ್ತು ಸ್ಥಿರತೆ ಮಾರ್ಗದರ್ಶನವು ನಿಜವಾದ ಮನಃಶಾಸ್ತ್ರೀಯ ಚಿಕಿತ್ಸೆಯ ಮಾದರಿಯಾಗಿದೆ. ರಥವನ್ನು ನಿಲ್ಲಿಸುವ ಕ್ರಿಯೆ ಶಬ್ದವಿಲ್ಲದೆ ಅರ್ಜುನನ ಮನಸ್ಸಿನಲ್ಲಿ ಶಾಂತಿ ಸ್ಥಾಪಿಸುವಂತೆ ಕಾರ್ಯನಿರ್ವಹಿಸುತ್ತದೆ. ಭಗವದ್ಗೀತೆಯ ಮೊದಲ ಅಧ್ಯಾಯವು ಈ ಮೂಲಕ ಯುದ್ಧದ ದೃಶ್ಯವಲ್ಲ, ಜೀವನದ ಸಂಕೀರ್ಣತೆಯನ್ನು ಮತ್ತು ಮಾನವನ ಮನಸ್ಸಿನ ಭಾವನಾತ್ಮಕ ಯುದ್ಧವನ್ನು ಪ್ರತಿಬಿಂಬಿಸುವಂತೆ ತೋರುತ್ತದೆ. ಈ ಅಧ್ಯಾಯವು ನಮಗೆ ಬದುಕಿನಲ್ಲಿ ಅಹಂಕಾರ, ಭಯ ಮತ್ತು ಅಜ್ಞಾನವನ್ನು ಗೆದ್ದು ಶಾಂತಿ, ಸಮತೋಲನ ಮತ್ತು ಜಾಗೃತಿಯನ್ನು ಸಾಧಿಸುವ ಮಾರ್ಗವನ್ನು ತಿಳಿಸುತ್ತದೆ. ಶ್ರೀಕೃಷ್ಣನು ತೋರಿದ ಶಾಂತಿ, ಪ್ರೀತಿ ಮತ್ತು ಮಾರ್ಗದರ್ಶನವು ನಿಜವಾದ ಧಾರ್ಮಿಕ ಮಾರ್ಗದರ್ಶನ, ಮನಃಶಾಸ್ತ್ರೀಯ ಚಿಕಿತ್ಸೆ ಮತ್ತು ತತ್ವಜ್ಞಾನವೆಂಬ ಮೂರುಮುಖಿ ಪಾಠವಾಗಿದೆ. ಭಗವದ್ಗೀತೆಯ ಮೊದಲ ಅಧ್ಯಾಯವು ನಿಜವಾದ ಆಧ್ಯಾತ್ಮಿಕ ಮಾನಸಿಕ ಅಧ್ಯಯನದ ಮಾದರಿಯಾಗಿದೆ ಮತ್ತು ಇದು ಜೀವನದ ಸಂಕೀರ್ಣತೆಯನ್ನು ಜಯಿಸುವಂತೆ ನಮಗೆ ಬೋಧಿಸುತ್ತದೆ. ಸೋಮರಾಜ್ಯವೆಂಬ ಮಹಾರಾಜ್ಯದಲ್ಲಿ ರಾಜನ ಪುತ್ರ ಅರಂಜನ್ ತನ್ನ ಧೈರ್ಯವನ್ನು ಪರೀಕ್ಷಿಸುವ ಸಂದರ್ಭದಲ್ಲಿ ಮೊದಲ ಬಾರಿಗೆ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದ. ಅವನ ಮನಸ್ಸು ಭಯ, ಗೊಂದಲ ಮತ್ತು ಆತಂಕದಿಂದ ತುಂಬಿತ್ತು, ಏಕೆಂದರೆ ಅವನು ತನ್ನ ಬಂಧುಗಳು, ಗುರುಗಳು ಮತ್ತು ತನ್ನ ಧರ್ಮವನ್ನು ಹೇಗೆ ರಕ್ಷಿಸಬೇಕು ಎಂಬುದರಲ್ಲಿ ಸಂಪೂರ್ಣವಾಗಿ ಸಂಶಯದಲ್ಲಿದ್ದ. ಹೃದಯದ ಅಜ್ಞಾನದಿಂದ ಉಂಟಾದ ಈ ಭೀತಿಯ ಅಲೆಗಳು ಅವನ ಮನಸ್ಸಿನಲ್ಲಿ ಆಳವಾಗಿ ಮಿಡಿದವು. ಈ ಸಮಯದಲ್ಲಿ ಪರಮಾನುಭವಿಯ ಗುರು ವ್ಯಾಸ ಮೃಗಶಿರನು ಶಾಂತಿಯ ಚಿಹ್ನೆಯಾಗಿ ಅವನ ರಥದ ಮುಂದೆ ನಿಂತು ಶಬ್ದವಿಲ್ಲದೆ ಸ್ಥಿತಪ್ರಜ್ಞೆ ತೋರಿದರು. ಗುರುನ ಶಾಂತಿ, ಸ್ಥಿರತೆ ಮತ್ತು ದಕ್ಷಿಣತೆಯ ಸ್ಪರ್ಶವು ಅರಂಜನ ಮನಸ್ಸಿನಲ್ಲಿ ಪ್ರಾರಂಭಿಕ ಅಸ್ಥಿರತೆಯನ್ನು ದೂರ ಮಾಡಿತು. ಗುರು ಮೃಗಶಿರನು ತೋರಿದ ಮಾರ್ಗದರ್ಶನವು ಅರಂಜನ ಮನಸ್ಸಿಗೆ ಹೊಸ ಬೆಳಕನ್ನು ತರಿತು. ಅವರು ಹೇಳಿದರು, ಅರಂಜನ್, ನಿಜವಾದ ಯುದ್ಧವು ಕೇವಲ ಭೌತಿಕವಾಗಿ ಅಲ್ಲ, ಅದು ಮನಸ್ಸಿನೊಳಗಿದೆ. ಅಹಂಕಾರ, ಭಯ ಮತ್ತು ಅಜ್ಞಾನ ಎಂಬ ಮೋಹವನ್ನು ಗೆದ್ದು ನೀನು ಶುದ್ಧ ಆತ್ಮಜ್ಞಾನವನ್ನು ಅರಿಯಬೇಕು. ನಿನ್ನ ಕರ್ಮವನ್ನು ನಿರ್ವಹಿಸುವುದರಲ್ಲಿ ಶಾಂತಿ ಮತ್ತು ಪ್ರಜ್ಞೆ ಇರಬೇಕು. ಧರ್ಮವು ನಿನ್ನ ಮಾರ್ಗದರ್ಶನವಾಗಿರಬೇಕು. ಮನಸ್ಸಿನಲ್ಲಿ ಸಮತೋಲನ ಉಳಿಸಿಕೊಂಡರೆ ನಿನ್ನ ಶಕ್ತಿ ನಿಜವಾದ ಶಕ್ತಿಯಾಗುತ್ತದೆ. ಈ ಪೌರಾಣಿಕ ಪಾಠವು ಅರಂಜನ ಮನಸ್ಸಿನ ಆತಂಕವನ್ನು ಶಮನಗೊಳಿಸಿತು. ಅರವಳಿಯಲ್ಲಿ ಗುರುನ ಮಾರ್ಗದರ್ಶನದಂತೆ ಅರಂಜನ್ ತನ್ನ ಆತ್ಮವನ್ನು ಶುದ್ಧ ಮಾಡಿದನು. ಅವನು ಗೊಂದಲ, ಭಯ ಮತ್ತು ಅಹಂಕಾರದಿಂದ ಮುಕ್ತನಾಗಿ ಧರ್ಮಪರವಾಗಿ ತನ್ನ ಶಕ್ತಿಯನ್ನು ಬಳಸಿ ಯುದ್ಧಕ್ಕೆ ಪೂರೈಸಿದನು. ಯುದ್ಧದಲ್ಲಿ ಅವನು ತನ್ನ ಶಕ್ತಿಯನ್ನು ಪ್ರಜೆಯ ರಕ್ಷೆಗೆ ಸಮರ್ಪಿಸಿದರು, ಮನಸ್ಸಿನಲ್ಲಿ ಶಾಂತಿಯನ್ನು ಕಾಪಾಡಿದನು. ಅವನು ಅರಿತನು, ನಿಜವಾದ ಜಯವು ಶಕ್ತಿಯಲ್ಲಿ ಅಲ್ಲ, ಮನಸ್ಸಿನ ಶಾಂತಿಯಲ್ಲಿ ಇದೆ. ಮಾರ್ಗದರ್ಶನ, ಧರ್ಮ ಮತ್ತು ಜ್ಞಾನದಿಂದ ನಡೆಸಿದ ಕರ್ಮವು ಶಕ್ತಿಶಾಲಿಯನ್ನಾಗಿಸುತ್ತದೆ, ಆದರೆ ಅಹಂಕಾರ ಮತ್ತು ಭಯವು ಮನಸ್ಸನ್ನು ಬಂಧಿಸುತ್ತವೆ.
ಈ ಕಥೆಯ ಮೂಲಕ ನಾವು ಬದುಕಿನ ಪಾಠವನ್ನು ಅರಿಯಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಅರಂಜನ್ ಶೈಲಿಯ ಮನಸ್ಸಿನ ಯುದ್ಧವನ್ನು ಅನುಭವಿಸುತ್ತದೆ. ಸಂಕಷ್ಟಗಳು, ಆತಂಕಗಳು ಮತ್ತು ಭಯಗಳು ನಮ್ಮನ್ನು ನಿಲ್ಲಿಸುತ್ತವೆ. ಆದರೆ ಶಾಂತಿ, ಸ್ಥಿತಪ್ರಜ್ಞೆ ಮತ್ತು ಜ್ಞಾನದಿಂದ ನಾವು ಈ ಗೊಂದಲವನ್ನು ಗೆದ್ದು ಸಮತೋಲನ, ಧರ್ಮ ಮತ್ತು ಜಾಗೃತಿಯನ್ನು ಸಾಧಿಸಬಹುದು. ಗುರು ಮಾರ್ಗದರ್ಶನ ಅಥವಾ ಪೌರಾಣಿಕ ತತ್ವಜ್ಞಾನವು ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಬೆಳಕನ್ನು ತರಬಲ್ಲದು, ಅಜ್ಞಾನವನ್ನು ದೂರ ಮಾಡುವಂತೆ ಕೆಲಸ ಮಾಡುತ್ತದೆ. ಆತ್ಮದೊಳಗಿನ ಯುದ್ಧವನ್ನು ಗೆದ್ದರೆ ಜೀವನದಲ್ಲಿ ನಿಜವಾದ ಶಾಂತಿ, ಸಮತೋಲನ ಮತ್ತು ಜಾಗೃತಿ ಸಾಧ್ಯವಾಗುತ್ತದೆ. ಭಗವದ್ಗೀತೆಯ ತತ್ವಾರ್ಥಗಳು, ಕೃಷ್ಣನು ಅರಂಜನ್ ಮೇಲೆ ತೋರಿದ ಶಾಂತಿ ಮತ್ತು ಮಾರ್ಗದರ್ಶನವು ನಿಜವಾಗಿ ಜೀವನದಲ್ಲಿ ಹೇಗೆ ಧರ್ಮ, ಶಕ್ತಿ ಮತ್ತು ಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತವೆ. ಈ ಪೌರಾಣಿಕ ಕಥೆ ನಮ್ಮ ಮನಸ್ಸಿಗೆ ಪಾಠವಾಗಿ ಉಳಿಯುತ್ತದೆ. ಅಜ್ಞಾನ, ಭಯ ಮತ್ತು ಅಹಂಕಾರವನ್ನು ಗೆದ್ದು ಶಾಂತಿ, ಸಮತೋಲನ ಮತ್ತು ಜಾಗೃತಿಯನ್ನು ಪಡೆಯಲು ಮಾರ್ಗದರ್ಶನ ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.